ವೆಲ್ಕಮ್ ಟು ಪಾರ್ಟ್ 2 ಸ್ನೇಹಿತರೆ. ನಮ್ಮ ಜೀವನನ ನಿಜವಾಗ್ಲೂ ನಿಯಂತ್ರಿಸೋದು ಯಾರು ಗೊತ್ತಾ? ಇಲ್ಲಿವರೆಗೆ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಜೀವನವನ್ನು ಬದಲಾಯಿಸಬೇಕಾದ್ರೆ ಮೊದಲು ನಮ್ಮ ಒಳಗಿನ ಪ್ರೋಗ್ರಾಮಿಂಗ್ ಬದಲಾಗಬೇಕು. ಆದರೆ ಒಂದು ಪ್ರಶ್ನೆ ಬರುತ್ತೆ, ಈ ಪ್ರೋಗ್ರಾಮಿಂಗ್ ನಮ್ಮ ಜೀವನನ ಹೇಗೆ ನಿಯಂತ್ರಿಸುತ್ತೆ ಅಂತ. ಒಂದು ಉದಾಹರಣೆ ಕೊಡ್ತೀನಿ. ನೀವೊಂದು ಹೊಸ ಮೊಬೈಲ್ ತಗೋತೀರ ಅಂತ ಅಂದ್ಕೊಳ್ಳಿ. ಆ ಮೊಬೈಲ್ ಎಷ್ಟು ಕಾಸ್ಟ್ಲಿದು ಬೇಕಾದ್ರೂ ಇರಲಿ, ಎಷ್ಟು ಪವರ್ಫುಲ್ ಪ್ರಾಸೆಸರ್ ಬೇಕಾದ್ರೂ ಇರಲಿ, ಅದರ ಸಾಫ್ಟ್ವೇರಲ್ಲಿ ಬಗ್ಗಿದ್ದಾಗ ಸರಿಯಾಗಿ ಕೆಲಸ ಮಾಡುತ್ತಾ? ಖಂಡಿತ ಇಲ್ಲ ತಾನೇ. ಅದೇ ರೀತಿ ನಮ್ಮ ಬ್ರೈನ್ ಎಷ್ಟು ಪವರ್ಫುಲ್ ಆಗಿದ್ದರೂ ಅದರೊಳಗಿರುವಂಥ ಪ್ರೋಗ್ರಾಮಿಂಗ್ ತಪ್ಪಾಗಿದ್ದರೆ ಜೀವನದಲ್ಲಿ ಅದೇ ಫಲಿತಾಂಶನೇ ಬರುತ್ತೆ. ಹಾಗಾಗಿ ನಮ್ಮ ಹೊರಗಿನ ಪರಿಸ್ಥಿತಿಗಿಂತ ಮೊದಲು ನಮ್ಮ ಒಳಗಿನ ಪ್ರೋಗ್ರಾಮಿಂಗನ್ನು ನಾವು ನೋಡಬೇಕು. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಗಾರ್ಡನ್ ಥರ ಅಂದ್ಕೊಳ್ಳಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಆ ಗಾರ್ಡನ್ನಲ್ಲಿ ನಾವು ಯಾವ ಬೀಜವನ್ನು ಬಿತ್ತುತ್ತೀವೋ ಅದೇ ಗಿಡ ತಾನೇ ಬೆಳೆಯುತ್ತೆ. ನಾವೇನಾದರೂ ಪ್ರೀತಿ ಅನ್ನೋ ಬೀಜನ ಬಿತ್ತಿದಾಗ ಪ್ರೀತಿನೇ ಬೆಳೆಯುತ್ತೆ. ಭಯ ಅನ್ನೋ ಬೀಜ ಬಿತ್ತಿದಾಗ ಭಯನೇ ಬೆಳೆಯುತ್ತೆ. ಸಮೃದ್ಧಿ ಅನ್ನೋ ಬೀಜ ಬಿತ್ತಿದಾಗ ಸಮೃದ್ಧಿನೇ ಬೆಳೆಯುತ್ತೆ. ಕೊರತೆ ಅನ್ನೋ ಬೀಜ ಬಿತ್ತಿದಾಗ ಕೊರತೆಯ ಅನುಭವನೇ ಬರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗಲ್ಲ. ನೀವು ಮತ್ತೆ ಮತ್ತೆ ಏನನ್ನು ನಂಬ್ತೀರೋ ಅದನ್ನೇ ಅದು ಸತ್ಯ ಅಂತ ಸ್ವೀಕರಿಸ್ಬಿಡುತ್ತೆ. ನಾವು ದಿನ ಹೇಳ್ಕೊಳ್ಳೋ ಮಾತುಗಳ ಶಕ್ತಿ ಅದು. ಸೊ ನಿಮ್ಮನ್ನು ನೀವೊಂದು ಸಲ ಕೇಳ್ಕೊಳ್ಳಿ, ಒಂದು ದಿನದಲ್ಲಿ ಎಷ್ಟು ಸಲ ನೀವು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀರಾ? ನನಗಾಗಲ್ಲ, ನನ್ನ ಅದೃಷ್ಟನೇ ಹೀಗೆ, ನಾನು ಯಾವಾಗಲೂ ಲೇಟಾಗೇ ಹೋಗ್ತೀನಿ, ಹಣ ನನ್ನ ಹತ್ರ ಉಳಿಯಲ್ಲ, ನನಗೆ ಕಾನ್ಫಿಡೆನ್ಸೇ ಇಲ್ಲ. ಈ ಮಾತುಗಳನ್ನು ನಾವು ಕೆಲವೊಮ್ಮೆ ತಮಾಷೆಗೆ ಹೇಳ್ತಾ ಇರ್ತೀವಿ ಬೇರೆಯವ್ರ ಹತ್ರ. ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ತಮಾಷೆ ಅಂತ ಗೊತ್ತಾಗಲ್ಲ, ಅದು ತಮಾಷೆ ಅಂತ ತಗೊಳ್ಳಲ್ಲ, ಅದು ಕಮ್ಯಾಂಡ್ ಅಂತ ತಗೊಳುತ್ತೆ. ನೀವೇನು ಹೇಳ್ತಾ ಇರ್ತೀರೋ ಅದರ ಪ್ರಕಾರ ನಿಮ್ಮ ಜೀವನನ ರೂಪಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆ ಕೆಲವರಿಗೆ ಅವಕಾಶಗಳು ಸುಲಭವಾಗಿ ಸಿಗುತ್ತೆ? ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋದರೂ ಒಳ್ಳೆಯ ಅವಕಾಶಗಳೇ ಸಿಗುತ್ತೆ, ಒಳ್ಳೆ ಜನರೇ ಸಿಗ್ತಾರೆ, ಬಿಸ್ನೆಸ್ ಬೆಳೆಯುತ್ತೆ, ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇ ಟೈಮಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾವ ಕಡೆ ಹೋದರೂ ಬರೀ ಸಮಸ್ಯೆಗಳೇ. ಅದಕ್ಕೆ ಕಾರಣ ಅದೃಷ್ಟ ಅಲ್ಲ, ಅವರ ಒಳಗಿನ ಬಿಲೀಫ್ ಸಿಸ್ಟಮ್. ಸೊ ಒಬ್ಬ ಒಳಗಿಂದ ನಾನು ಅರ್ಹ, ನನಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಂಬಿರ್ತಾನೆ. ಬಟ್ ಅದೇ ಟೈಮಲ್ಲಿ ಇನ್ನೊಬ್ಬ ನನ್ನಿಂದ ಆಗಲ್ಲ, ನಾನು ಲಕ್ಕಿ ಅಲ್ಲ ಅಂತ ನಂಬಿರ್ತಾನೆ. ಸೊ ಜೀವನ ಇಬ್ಬರಿಗೂ ಅವರವರ ನಂಬಿಕೆಗೆ ತಕ್ಕಂಥ ಅನುಭವಗಳನ್ನೇ ಕೊಡುತ್ತೆ. ನಿಮ್ಮ ಮನಸ್ಸು ಯಾವ ಎವಿಡೆನ್ಸನ್ನು, ಯಾವ ಪ್ರೂಫನ್ನು ಹುಡುಕುತ್ತೆ ಗೊತ್ತಾ? ನೀವು ಒಂದು ನಿರ್ಧಾರ ಮಾಡಿಕೊಂಡ್ರೆ ನಾನು ಯಶಸ್ವಿಯಾಗಿರ್ತೀನಿ ಅಂತ ನಿಮ್ಮ ಬ್ರೈನ್ ಅದಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ಹುಡ್ಕೋದಕ್ಕೆ ಶುರು ಮಾಡುತ್ತೆ. ಬಟ್ ಅದೇ ಟೈಮಲ್ಲಿ ನೀವೇನಾದರೂ ಆ ಥರ ಅಂದ್ಕೊಳ್ದೆ ನನ್ನಿಂದ ಆಗಲ್ಲ ಅಂತ ನಂಬಿದಾಗ ಅದಕ್ಕೂ ಬ್ರೈನ್ ಎವಿಡೆನ್ಸನ್ನು, ಪ್ರೂಫನ್ನು ಹುಡುಕುತ್ತೆ. ಸೊ ಒಂದು ಸಲ ಗಮನಿಸಿ, ಯಾರಾದರೂ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ, ತಕ್ಷಣ ಹೇಳ್ತಾರೆ, ನೋಡಿದ್ಯಾ ನನ್ನಿಂದ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ತಾನೇ ಅಂತ. ಅವರು ಸೋಲನ್ನು ಸಾಬೀತು ಮಾಡ್ತಾ ಇದ್ದಾರೆ, ಯಶಸ್ಸನ್ನು ಹುಡುಕ್ತಾ ಇಲ್ಲ. ಫೇಲ್ಯೂರನ್ನು ಪ್ರೂವ್ ಮಾಡ್ತಾ ಇದ್ದಾರೆ, ಸಕ್ಸಸ್ಸನ್ನು ಹುಡುಕ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆ ನಿಮ್ಮ ಭವಿಷ್ಯ ಆಗಬೇಕಾ? ಬಹಳ ಜನ ಒಂದು ಫೇಲ್ಯೂರ್ನ ಜೀವನ ಪೂರ್ತಿ ಹೊತ್ಕೊಂಡೇ ಹೋಗ್ತಾರೆ. ಬಿಸ್ನೆಸ್ ಒಂದು ಸಲ ಲಾಸ್ ಆಯಿತು, ರಿಲೇಷನ್ಶಿಪ್ ಒಂದು ಸಲ ಮುರಿದೋಯ್ತು, ಇಂಟರ್ವ್ಯೂಸ್ ರಿಜೆಕ್ಟ್ ಆಯಿತು, ಅಷ್ಟೇ ನಾನು ಸೋತೋದೆ ಅಂತ ತಮ್ಮನ್ನು ಸೋತೋದವರು ಅಂತ ಗುರುತಿಸ್ಕೊಳ್ತಾರೆ. ಒಂದು ಘಟನೆ ನಿಮ್ಮ ಐಡೆಂಟಿಟಿ ಆಗಬಾರ್ದು ಸ್ನೇಹಿತರೆ. ಅದು ಕೇವಲ ಒಂದು ಅನುಭವ.
ಹಾಗಾಗಿ ಆ ಅನುಭವದಿಂದ ನಾವು ಪಾಠ ಕಲಿಬೇಕೇ ಹೊರತು ಅದರಲ್ಲೇ ಬದುಕಬಾರ್ದು. ಜೀವನನ ಬದಲಾಯಿಸಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಮೊದಲು ಹೆಜ್ಜೆ ನಿಮ್ಮ ಬಗ್ಗೆ ನೀವು ನಂಬಿರುವಂಥ ಕಥೆನ ಬದಲಾಯಿಸಬೇಕು. ಈಗ ನೀವು ನಿಮ್ಮ ಬಗ್ಗೆ ಯಾವ ಕತೆ ಹೇಳ್ಕೊಳ್ತಾ ಇದ್ದೀರಾ? ನಾನು ಬಡವ, ನಾನು ಲಕ್ಕಿ ಅಲ್ಲ, ನನ್ನ ಜೀವನ ಕಷ್ಟ, ನನಗೆ ವಯಸ್ಸಾಗೋಯ್ತು, ನನ್ನಿಂದ ಇನ್ನೇನೂ ಆಗಲ್ಲ, ಈ ಥರ ಕತೆಗಳನ್ನು ಪ್ರತಿದಿನ ರಿಪೀಟ್ ಮಾಡ್ತಾ ಇದ್ದರೆ ನಿಮ್ಮ ಜೀವನ ಕೂಡ ಅದೇ ಸ್ಕ್ರಿಪ್ಟ್ ಪ್ರಕಾರನೇ ನಡೆಯುತ್ತೆ. ಹಾಗಾದರೆ ಏನು ಮಾಡಬೇಕು? ಹೊಸ ಕತೆ ಬರಿಬೇಕು. ಹೊಸ ಪ್ರೋಗ್ರಾಮಿಂಗ್ ಹೇಗೆ ಪ್ರಾರಂಭ ಮಾಡಬೇಕು ಗೊತ್ತಾ? ಅದಕ್ಕೆ ಮೊದಲನೇ ಸ್ಟೆಪ್, ನಿಮ್ಮ ನೆಗೆಟಿವ್ ಥಾಟನ್ನು ಗಮನಿಸಿ, ಅದನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ಅಬ್ಸರ್ವ್ ಮಾಡಿ. ಎರಡನೇ ಸ್ಟೆಪ್, ಅದಕ್ಕೆ ಬದಲಾಗಿ ಹೊಸ ಪಾಸಿಟಿವ್ ಬಿಲೀಫನ್ನು ನಿರ್ಮಿಸಿ. ಉದಾಹರಣೆಗೆ, ನನ್ನಿಂದ ಆಗಲ್ಲ ಅಂತ ನಿಮ್ಮ ಒಳಮನಸ್ಸು ಹೇಳ್ತಾ ಇದ್ದಾಗ ನಾನು ಪ್ರತಿದಿನ ಕಲಿತಾ ಇದ್ದೀನಿ ಅಂತ ಬದಲಾಯಿಸಿ. ಅದಕ್ಕೆ ನನ್ನ ಹತ್ರ ಹಣ ಉಳಿಯಲ್ಲ ಅನ್ನೋದು ನಿಮ್ಮ ನೆಗೆಟಿವ್ ಥಾಟ್ ಆದರೆ ಅದಕ್ಕೆ ನಾನು ಹಣವನ್ನು ಜಾಣ್ಮೆಯಿಂದ ನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ನನಗೆ ಅವಕಾಶಗಳೇ ಇಲ್ಲ ಅನ್ನೋದು ನಿಮ್ಮ ಹಳೆ ಪ್ರೋಗ್ರಾಮ್ ಆಗಿದ್ದಲ್ಲಿ ನನಗಾಗಿ ಹೊಸ ಅವಕಾಶಗಳು ತೆರೆದುಕೊಳ್ತಾ ಇದೆ ಅಂತ ಹೇಳ್ಕೊಳ್ಳಿ. ಸೊ ಈ ಮಾತುಗಳನ್ನು ಕೇವಲ ಹೇಳ್ಕೊಳ್ಳೋದಲ್ಲ, ಅದನ್ನು ಅನುಭವಿಸಬೇಕು. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ. ಒಂದು ದಿನ ಪಾಸಿಟಿವ್ ಯೋಚನೆ ಮಾಡಿ ಮತ್ತೆ 10 ದಿನ ನೆಗೆಟಿವಿಟಿಲೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಹೇಗೆ ನಾವು ಜಿಮ್ಗೆ ಹೋಗಿ ಒಂದು ದಿನ ಹೋದರೆ ಬಾಡಿ ಬಿಲ್ಡ್ ಆಗಿಬಿಡುತ್ತಾ? ಇಲ್ಲ ತಾನೆ. ಅದೇ ರೀತಿ ಒಂದು ದಿನ ಮೈಂಡ್ಸೆಟ್ ಬದಲಾಯಿಸ್ಕೊಂಡ್ಬಿಟ್ರೆ ಜೀವನ ಬದಲಾಗೋದಿಲ್ಲ. ಪ್ರತಿದಿನ ಸಣ್ಣ ಸಣ್ಣ ಬದಲಾವಣೆಗಳು, ಸಣ್ಣ ಸಣ್ಣ ಉತ್ತಮ ಅಭ್ಯಾಸಗಳು, ಸಣ್ಣ ಸಣ್ಣ ಪಾಸಿಟಿವ್ ಡೆಸಿಷನ್ಸು ಇದೇ ದೊಡ್ಡ ಫಲಿತಾಂಶ ಕೊಡುತ್ತೆ. ಒಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಪರಿಸ್ಥಿತಿಯ ಖೈದಿ ಅಲ್ಲ, ನೀವು ನಿಮ್ಮ ಭೂತಕಾಲವೂ ಅಲ್ಲ, ನೀವು ನಿಮ್ಮ ತಪ್ಪುಗಳೂ ಅಲ್ಲ. ನೀವು ನಿಮ್ಮ ಒಳಗಿರುವಂಥ ಹೊಸ ಪ್ರೋಗ್ರಾಮಿಂಗ್ ನಿರ್ಮಿಸ್ಕೊಳ್ಳೋ ಸಾಮರ್ಥ್ಯ ಹೊಂದಿದ್ದೀರಾ. ಅದೇ ನಿಮ್ಮ ನಿಜವಾದ ಶಕ್ತಿ. ಸೊ ಮುಂದೆ ಇನ್ನೊಂದು ಭಾಗದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡುವಂಥ ಸರಳ ವಿಧಾನಗಳು, ದಿನನಿತ್ಯ ನಾವು ಮಾಡಬೇಕಾಗಿರುವಂಥ ಅಭ್ಯಾಸಗಳು ಮತ್ತು ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವಂಥ ಪವರ್ಫುಲ್ ಆ್ಯಕ್ಷನ್ ಸ್ಟೆಪ್ಸ್ ಬಗ್ಗೆ ನೋಡೋಣ. ಸೊ ಇದು ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗ ಆಗಿದೆ, ಪಾರ್ಟ್ 3ಯಲ್ಲಿ. ಸೊ ಈಗ ಹೇಗೆ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಲೈಫನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ತಿಳ್ಕೊಂಡ್ವಿ ಅಲ್ವಾ? ಸೊ ಪಾರ್ಟ್ 1 ಯಾರ್ಯಾರು ನೋಡಿಲ್ವೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಪಾರ್ಟ್ 1 ನೋಡಿಬಿಟ್ಟು ಆಮೇಲೆ ಪಾರ್ಟ್ 2 ನೋಡಿ. ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಭಾಗದಲ್ಲಿ ಪಾರ್ಟ್ 3ಯಲ್ಲಿ ನಿಮಗೆ ಈಸಿ ಸ್ಟೆಪ್ಸ್ ಕೊಡ್ತೀನಿ, ಹೇಗೆ ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸ್ನೇಹಿತರೆ.